ಇಂಥವೆಲ್ಲ ತೋರಿಸ್ರಿ ಎಲ್ಲೆಲ್ಲ ಬರಂತ ಅವ್ರು ನಮ್ಮನ್ನೆಲ್ಲ ಬೆಳಿಗ್ಗೆ ಯಾರ್ದು ತೋರಿಸ್ಬೇಕು ಬಿಡ್ರಿ ನೀವು ಯಾವ ಡಿಪಾರ್ಟ್ಮೆಂಟ್ ಹಲೋ ನೀನು ಬರಂಗಿಲ್ಲ ಅಂತಿದ್ದೆ ಅವ್ರು ಏನಂತಾರ ಹಸುರಾದ ನೋಡ್ರಿ ಬಹಳ ಹಸುರಾದ ಅಂತಾರ ನಾಳೆ ಸೆಷನ್. ಹಲೋ ಇವರು ಈಗ ಸುಡುಗಾಡ್ ಬೈತಾವ ಇಲ್ಲಿ ಬಾ ಒಳಗೆ ಒಂದು ವಾರ 10 ದಿನ ಆಗಿಲ್ಲ ಬೆಳೆದ್ರು ತೋರಿಸ್ತೀನಿ ಯಾಕೆಂದ್ರೆ ತಾವು ನೋಡ್ತಾ ಇದ್ರಿ ಇದು 3ನೇ ಸಾರಿ ಬಿತ್ತಿದಂಥ ಬೆಳೆ. ಇವತ್ತು 3ನೇ ಸಾರಿ ಬಿತ್ತಿದಂಥ ಬೆಳೆ ಅವಸ್ಥೆ ಇದಿದೆ ಮತ್ತು ಕೈನಾಟಿ ಮಾಡಿದಂಥ ಬೆಳೆ ಇದು. ಪ್ರತಿ ಎಕರೆಗೆ 20,000 ರಿಂದ 25,000 ರೂಪಾಯಿಗಳು ರೈತರು ಖರ್ಚು ಮಾಡಿದ್ರು ಸಹಿತ ಇವತ್ತು ಬೆಳೆ ಮಾತ್ರ 100% ಬರಂಗಿಲ್ಲ. ಯಾಕಂದ್ರೆ ಇದು ಇನ್ನೂ ಒಂದು 15 ದಿನಕ್ಕೆ ಪಿಂಕ್ ರೋಗ ಅಟ್ಯಾಕ್ ಆಗ್ತದೆ. ಇದಕ್ಕೆ ಏನು ಉಪಯೋಗನೇ ಇಲ್ಲ. ಇದು ಸುಮ್ಮನೆ ಬಿತ್ತಲಾರ್ದಂಗಿರೋದು ಚಲೋ. ಇದು ಒಬ್ಬ ರೈತರದಲ್ಲ ನಾನು ಪಾಡು ಹೇಳೋದು, ಇಡೀ ತಾಲೂಕಿನ ರೈತರದ್ದು ಇದೇ ಪಾಡು. ನೀವು ಎಲ್ಲಿವರೆಗೆ ಕಾಣಿಸ್ತದ ಅಲ್ಲಿವರೆಗೆ ನೋಡ್ರಿ, ಯಾವುದನ್ನೊಂದು ಬೆಳೆ ಬೆಳೆದದನ್ನು ನೋಡ್ರಿ ಹೊಲ. ಈ ಕಡೆ ಎಲ್ಲಿವರೆಗೆ ಕಾಣಿಸ್ತದ ಅಲ್ಲಿವರೆಗೆ ನೋಡ್ರಿ, ಯಾವ ಬೆಳೆನೂ ಬೆಳೆಯೋಕ್ಕಾಗಿಲ್ಲ. ಇವತ್ತು 2-3 ಸರಿ ಹತ್ತಿ ಇಟ್ಟು ಮತ್ತೆ ತೊಗರಿ ಇಟ್ಟಿದ್ದಾರೆ. ನಿನ್ನೆ ಮೊನ್ನೆ ಏನೋ ಜಿನಿ ಸ್ವಲ್ಪ ಮಳೆ ಆಗಿದೆ, ಅದು ಬಿಟ್ಟರೆ ಏನೂ ಮಳೆ ಆಗಿಲ್ಲ. ನಾನು ಬಹುಶಃ ನನಗೆ ಒಕ್ಕಲ್ತನದ ಬಗ್ಗೆ ನಾಲೆಜು 4ನೇ ಕ್ಲಾಸ್ಲಿಂದನೇ ನನಗೆ ನಾಲೆಜ್ ಇದೆ ಒಕ್ಕಲ್ತನ. ಆವತ್ತಿನಿಂದ ನನಗೆ ಒಕ್ಕಲ್ತನ ಜ್ಞಾಪಕ ಇದ್ದಂಗೆ ಇಷ್ಟೊಂದು ಭೀಕರ ಬರಗಾಲ ಯಾವತ್ತೂ ರಾಯಚೂರು ತಾಲೂಕಿಗೆ ಆಗಿರಲಿಲ್ಲ. ಅಂಥ ಭೀಕರ ಬರಗಾಲ ಇದೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಕನಿಷ್ಠ 50,000 ರೂಪಾಯಿ ನಾವು ಎಕರೆಗೆ ಕೊಟ್ಟರೆ ಮಾತ್ರ ಆ ರೈತಿಗೆ ಏನಾದರೂ ಹೊಟ್ಟೆಗೆ ಇಷ್ಟ ಆಗ್ತದೆ. ರೈತರು ತಂಪಾಡಿ ನೋಡ್ಕೊಂಬಕ್ಕೆ ಕಷ್ಟ ಆಗಿದೆ. ದನಗಳು ಪಾಡಂತೂ ಹೇಳ್ಬಾರ್ದು. ಏನಾದರೂ ಮೇವಿನ ವ್ಯವಸ್ಥೆ ಮಾಡಿರೋಂಥ ಅಧಿಕಾರಿನ ಕೇಳಿದಾಗ ಏನೂ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ. ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಯಾರಿಗೆ ಯಾವ ರೈತರಿಗೆ ಗೊತ್ತಿದೆ ಸ್ಟಾಕ್ ಇದೆ ಅಂತ? ಯಾವ ರೈತರಿಗಾದ್ರೂ ಇದುವರೆಗೆ ಕೊಟ್ಟಿದ್ದಾರ? ಯಾವ ರೈತರಿಗಾದ್ರೂ ಕೊಟ್ಟಿದ್ದಾರೇನಪ್ಪ ಮೇವು? ಇವತ್ತು ದನಗಳನ್ನೇ ಕುಲ್ಲ ಬಿಟ್ಟು ಯಾರನ್ನ ಕರ್ಕೊಂಡ್ರಪ್ಪ ಬದುಕಿದ್ರೆ ವಾಪಸ್ ಬರಲಿ, ಇಲ್ಲಾಂದ್ರೆ ಹೋಗ್ಲಿ ಆ ಕಡೆ ಅನ್ನೋ ಪರಿಸ್ಥಿತಿಗೆ ರೈತರಾಗಿದ್ದಾರೆ. ಇದನ್ನು ತಿಳ್ಕೊಂಡು ದಯಮಾಡಿ 50,000 ರೂಪಾಯಿ ತಕ್ಷಣ ಅನೌನ್ಸ್ ಮಾಡಬೇಕು. ಈ ಸೆಷನ್ಗಿಂತ ಮೊದಲೇ ಮಾಡಿ ಸಾಲ ಮನ್ನಾ ಮಾಡುವಂಥ ಕೆಲಸ ಸರ್ಕಾರ ನಿರ್ಣಯ ತಗೋಬೇಕು.